ಹಾಯ್ ಸರ್, ಹೇಗಿದ್ದೀರಾ? ಗುಡ್, ತಾವಾಗಿದ್ದೀರಿ ಮ್ಯಾಮ್? ನಾನು ಸೂಪರ್ ಸರ್. ಸರ್ ನೋಡಕ್ಕೆ ತುಂಬ ಚೆನ್ನಾಗಿದ್ದೀರಾ ಸರ್. ಎಸ್ ಸರ್, ಅವಾಗಿಂದ ಇವಾಗವರೆಗೂ ಅದು ಮೈಂಟೈನ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ಹೇಗೆ ಸರ್? ಏನು ಮಾಡೋದು ಮೇಡಮ್, ನಿಮ್ಮಂಥವ್ರು ಸಿಗ್ತಾ ಇರ್ತೀವಿ, ಭೇಟಿ ಮಾಡ್ತಾ ಇರ್ತೀವಿ. ಓಕೆ. ಆ್ಯಂಡ್ ಮ್ಯಾಚಿಂಗ್ ಸರ್. ಎಸ್ ಸರ್, ಮ್ಯಾಕ್ಸ್ ಅಂದ ತಕ್ಷಣ ಸುದೀಪ್ ಸರ್ ಸಿನಿಮಾ ಬರ್ತಿದೆ, ಮ್ಯಾಕ್ಸ್ ಅಂತ ಕೇಳಿದ ತಕ್ಷಣ ಏನಿದು ಟೈಟಲ್ ಮ್ಯಾಕ್ಸ್ ಅಂತ ಇಟ್ಟಿದ್ದಾರೆ. ಸೊ ಈ ಟೈಟಲ್ಲು ಕತೆ ಹೇಗಿರುತ್ತೆ, ಒಂದಷ್ಟು ತಲೆಯಲ್ಲಿ ಹುಳ ಬಿಟ್ಟಂಗೆ ಇತ್ತು ಎಲ್ರಿಗೂ. ಸೊ ಮ್ಯಾಕ್ಸ್ ಟೈಟಲ್ ಹೇಗೆ ಬಂತು ಸರ್? ಇಟ್ಸ್ ಕ್ಯಾರೆಕ್ಟರ್ ಮೇಲೆ ಇಟ್ಟಿದ್ದಾರೆ. ಕ್ಯಾರೆಕ್ಟರ್ ಬಂದ್ಬಿಟ್ಟು ಅರ್ಜುನ್ ಮಹಾಕ್ಷಯ ಅಂತ, ಬಟ್ ಅವ್ರದ್ದು ಇನ್ನೊಂದು ವರ್ಲ್ಡಲ್ಲಿ ಹೀಸ್ ಅ ಕಾಪ್. ಸೊ ದ ಅಪೋಸಿಟ್ ವರ್ಲ್ಡಲ್ಲಿ ದೇ ಆರ್ ಸ್ಕೇರ್ಡ್ ಆಫ್ ಹಿಮ್ ಆ್ಯಕ್ಚುಲಿ. ಸೊ ಆ ವಿಚಾರದಲ್ಲಿ ಅವರಿಗೆ ಒಂದು ಮ್ಯಾಕ್ಸ್ ಅಂತ ಒಂದು ನಿಕ್ ನೇಮಲ್ಲಿ ಕರೀತಾ ಇರ್ತಾರೆ ಅವರಿಗೆ, ಅರ್ಜುನ್ ಮಹಾಕ್ಷಯ್ಗೆ. ಎಸ್ ಸರ್, ಎ ಅಲ್ಲಿ ಡೇಂಜರ್ ತುಂಬ ಇದೆ ಸರ್. ಹೌದಾ? ಹೌದು ಸರ್. ಮ್ಯಾಕ್ಸ್ ನೋಡಿ ಸರ್, ಎ ಅಲ್ಲಿ ಡೇಂಜರ್ ಕಾಣಿಸ್ತಾ ಇದೆಯಲ್ಲ ಸರ್, ಅದಕ್ಕೆ ಹೇಳಿದೆ. ಹಾಗೆ ಅನ್ಕೊಳ್ಳಿ ಸದ್ಯಕ್ಕೆ. ಸಿಕ್ಕಾಪಟ್ಟೆ ಡೇಂಜರ್. ಅದು ಒನ್ ನೈಟ್ ಅಲ್ಲಿ ಆಗೋದಲ್ಲ ಸರ್? ಹೇಗಿತ್ತು ಸರ್ ಆ ಒನ್ ನೈಟ್ ಸ್ಟೋರಿ? ಒನ್ ನೈಟ್ ಸ್ಟೋರಿ ಕೇಳಿದ ತಕ್ಷಣ ನೀವು ಹೇಗೆ ಸರ್ ಕತೆನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಹೇಗೆ? ಒನ್ ನೈಟ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಟೋರಿ ಒನ್ ನೈಟ್ ಅಲ್ಲಿ ನಡೆಯುತ್ತಮ್ಮ. ಈ ಒನ್ ನೈಟ್ ಸ್ಟೋರಿ ಅಂದ್ರೆ ಯಾಕೋ ಬೇರೆ ತರ ಕೇಳಿಸ್ತಾ ಇದೆ. ಒಂದು ರಾತ್ರಿಯಲ್ಲಿ ಆಗುವಂತಹ ಘಟನೆಯ ಕುರಿತಾದ ಒನ್ ನೈಟ್ ಸ್ಟೋರಿ ಸಡನ್ ಆಗಿ ಯಾಕೋ ಬೇರೆ ತರ ಸೌಂಡಿಂಗ್ ಇದೆಲ್ಲ ಅಂತ. ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್ ಆ್ಯಂಡ್ ಒಂದು ರಾತ್ರಿಯಲ್ಲಿ ಏನೇನೋ ಒಂದು ದಿನದಲ್ಲಿ ಏನೇನೋ ನಡೆದೋಗುತ್ತೆ ನಮ್ಮಲ್ಲಿ ಪ್ರಪಂಚದಲ್ಲಿ. ಸೊ ಅದರಲ್ಲಿ ಏನಾಗುತ್ತೆ, ಆ ಒನ್ ನೈಟಲ್ಲಿ ಒಂದು ರಾತ್ರಿ ಬೆಳಗಿಸುವಂದ್ರೆ ಸಾಯಂಕಾಲದಿಂದ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಏನು ನಡೆಯುತ್ತೆ ಅನ್ನೋದಿದೆಯಲ್ಲ, ಒಂದು ಅಂದರೆ ದಿನನಿತ್ಯ ಅಲ್ಲ, ಆ ಒಂದು ಪರ್ಟಿಕ್ಯುಲರ್ ರಾತ್ರಿ. ಸೊ ಅದ್ರ ಮೇಲೆ ಒಂದು ಕಥೆನೇ ಸೃಷ್ಟಿ ಆಯಿತು. ಸೊ ಐ ಥಿಂಕ್ ವೆನ್ ಡೈರೆಕ್ಟರ್ ವಿಜಯ್ ಅವರು ಅದನ್ನು ನರೇಟ್ ಮಾಡಿದಾಗ ಐ ಲೈಕ್ಡ್ ಇಟ್. ಆ ಇಂಟೆನ್ಸಿಟಿ, ಸ್ಪೀಡ್ ಆ್ಯಂಡ್ ಒಂದು ವಿಕ್ರಾಂತ್ ರೋಣ ಅನ್ನೋ ಸಿನಿಮಾ ನಂತರ ಒಂದು ಸಿಂಪ್ಲರ್ ಫಿಲ್ಮ್ ಏನೋ ನಂಗೆ ಇಷ್ಟ ಆಯಿತು. ಆ್ಯಂಡ್ ಐ ಜಸ್ಟ್ ಓಕೆ ಇಟ್. ಆ್ಯಂಡ್ ಇಂಪ್ರೊವೈಸೇಷನ್ಸ್ ತುಂಬ ಆಯ್ತು. ಆಮೇಲೆ 8-9 ತಿಂಗಳು ಕೂತ್ವಿ, ಮಾಡಿದ್ವಿ, ಬರೆದ್ವಿ, ಅದ್ಭುತವಾಗಿ ತೆಗ್ದು ಆರಾಮ.